ಹೋಟೆಲ್ ಥರ ಸಾಫ್ಟ್ ಹಾಗೂ ಬೆಳ್ಳಗಿರೋ ಇಡ್ಲಿನ ಸೋಡಾ ಹಾಕ್ದೇ ಮನೆಯಲ್ಲಿ ಹೇಗೆ ಮಾಡ್ಬೋದು ಅನ್ನೋದನ್ನು ಇವತ್ತು ನಾನು ಡಿಟೇಲಾಗಿ ಕೆಲವು ಟಿಪ್ಸ್ಗಳ ಮುಖಾಂತರ ಹೇಳ್ಕೊಡ್ತಾ ಇದ್ದೀನಿ. ಇದ್ರ ಜೊತೆಗೆ ನಾವು ಟೇಸ್ಟಿಯಾಗಿರೋ ಚಟ್ನಿ ಮಾಡೋಣ. ಸಾಂಬಾರದ್ದು ರೆಸಿಪಿಯನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಶೇರ್ ಮಾಡಿದ್ದೀನಿ. ಹರೇ ಶ್ರೀನಿವಾಸ, ರೇಖಾಸ್ ವೆಜ್ಜಿ ಫ್ಯೂಷನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇಲ್ಲಿ 3 ಕಪ್ ನಾನು ಇಡ್ಲಿ ರೈಸ್ ತೊಗೊಂಡಿನಿ. ಇದು ಇಡ್ಲಿ ರೈಸ್ ಅಂತ ಸ್ವಲ್ಪ ಗುಂಡಕ್ಕೆ ಚಪ್ಪಟಾಗಿರ್ತದೆ. ಇದನ್ನು ಎಲ್ಲ ಸೂಪರ್ ಮಾರ್ಕೆಟಲ್ಲಿ ಎಲ್ಲ ಶಾಪಲ್ಲೂ ಸಿಗ್ತದೆ ನಿಮಗೆ. ಅದನ್ನು ನಾನು 3 ಗ್ಲಾಸ್ ಅಕ್ಕಿ ತೊಗೊಂಡಿನಿ. ಇದನ್ನು ನಾನು ನೀರು ಹಾಕಿ ಚೆಂದ ಒಂದು 3-4 ಸರ್ತಿ ತೊಳಿಬೇಕು. ಈಗ ನೋಡ್ರಿ, ಈ ಅಕ್ಕಿನ ನಾವು ತೊಳೆದ ಮೇಲೆ ಈ ರೀತಿ ಎಲ್ಲ ಒಂಥರದ್ದು ಗಂಜಿ ಬರ್ತದಲ್ಲ, ಸ್ಟಾರ್ಚು, ಅದೆಲ್ಲ ಹೋಗಿ ಚೆಂದ ನಮ್ಮ ಅಕ್ಕಿ ಒಳಗೆ ನಾವು ನೀರು ಹಾಕಿದಾಗ ಹೆಂಗೆ ಕ್ಲೀನಾಗಿ ಕಾಣಿಸ್ಬೇಕು ನೀರು, ಆ ರೀತಿ ಆಗೋವರೆಗೂ ತೊಳಿಬೇಕು. ಈಗ ನೋಡ್ರಿ ಎಷ್ಟು ಕ್ಲೀನಾಗಿ ನಮ್ಗೆ ಅಕ್ಕಿ ಕಾಣಿಸ್ತಾ ಇದೆ. ಈಗ ತೊಳೆದು ಇದನ್ನು ನಾನು ನೆನೆ ಇಟ್ಟೀನಿ, ಬೆಳಿಗ್ಗೆ ತೊಳೆದಿಟ್ಟೀನಿ. ಈಗ ಇದು ಉದ್ದಿನ ಕಾಳು, ಗುಂಡಕ್ಕಿರೋ ಉದ್ದಿನ ಕಾಳು, ನೀವು ಉದ್ದಿನ ಬೇಳೆ ಇದ್ದರೆ ಅದನ್ನು ತೊಗೋಬೋದು. ಇದನ್ನು ನಾವು 1 ಗ್ಲಾಸ್ ತೊಗೋಬೇಕು. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನು ಮೆಂತ್ಯ ಕಾಳು ಮತ್ತು 2 ಟೇಬಲ್ ಸ್ಪೂನ್ ನಾನು ಸಬ್ಬಕ್ಕಿ ಅಂದರೆ ಸಾಬುದಾಣಿ ತೊಗೊಂಡಿನಿ. ಆಮೇಲೆ ಇದನ್ನು ನೀರು ಹಾಕಿ ನಾವು ಇದನ್ನು ಕೂಡ ಚೆಂದ ಇದ್ರ ಮೇಲೇನು ಒಂಥರ ಗಂಜಿ ಬರ್ತದೆ ಅದೆಲ್ಲ ಹೋಗೋವರೆಗೂ ಕ್ಲೀನಾಗಿ ಕಾಣೋವರೆಗೂ ತೊಳ್ಕೊಬೇಕು. ಎಷ್ಟು ಚೆಂದ ನಾವು ಅಕ್ಕಿ ಉದ್ದಿನ ಬೇಳೆ ತೊಳ್ಕೊತೀವಿ ಅಷ್ಟು ಬೆಳ್ಳಗೆ ನಮ್ಮ ಇಡ್ಲಿ ಬರ್ತದೆ. ಇವಾಗ ಇದು ಕೂಡ ನೆನೆ ಇಟ್ಟೀನಿ. ಇವು ಎರಡನ್ನು ನಾನು ಬೆಳಿಗ್ಗೆ 9 ಗಂಟೆಗೆ ಹಂಗೆ ನೆನೆ ಇಟ್ಟೀನಿ. ಸಾಯಂಕಾಲ 6 ಗಂಟೆಗೆ ಹಾಗೆ ನಾನು ರುಬ್ಬೋದು ಇದನ್ನು. ಈಗ ರುಬ್ಬೋಕ್ಕೆ 1 ಗಂಟೆ ಮುಂಚೆ ನಾನು ಇದು 1 ಗ್ಲಾಸು ಮಂಡಕ್ಕಿ ಅಂದರೆ ಚುರ್ಮುರಿ ಅಂತೀವಲ್ಲ, ಇದನ್ನು ತೊಗೋಬೇಕು. ಇದನ್ನು ನಾನು ಒಂದು ಬೌಲೊಳಗೆ ಹಾಕಿ ಇಟ್ಕೊಂಡಿನಿ. ಇದು ನಾನು ಬೆಳಗ್ಗೆನೇ ನೆನೆಸಿಲ್ಲ. ಇವಾಗ ಇನ್ನೇನು ನಾವು ಮಿಕ್ಸರಲ್ಲೇ ಹಾಕ್ತೀವಿ ಅನ್ನೋಕ್ಕೆ ಒಂದು ಅರ್ಧ ಗಂಟೆ 1 ಗಂಟೆ ಮುಂಚೆನೇ ನೆನೆಸಿದರೆ ಸಾಕು, ಬಹಳ ಬೇಗ ಇದು ನೆನೀತದೆ. ಇವಾಗ ಇದರಲ್ಲಿ ನೀರು ಹಾಕಿ ನಾನು ಒಂದು ಅರ್ಧ ಗಂಟೆಯಿಂದ 1 ಗಂಟೆವರೆಗೂ ನಾನು ಇಟ್ಟೀನಿ. ಈ ಎಲ್ಲ ಬೇಳೆಕಾಳು ಮತ್ತು ಅಕ್ಕಿ ಒಂದು 5ರಿಂದ 8 ತಾಸುವರೆಗೂ ನೆನೆದ್ರೆ ಸಾಕು. ಈಗ ನೋಡಿರಿ, ಈಗ ಸಂಜೆ 6 ಗಂಟೆಗೆ ಇದು ಎಷ್ಟು ಚೆಂದ ಈ ಉದ್ದಿನ ಬೇಳೆ ಮೆಂತ್ಯ ಕಾಳು ಎಲ್ಲ ನೆನೆದಿದೆ. ಇದನ್ನು ನಾನು ಸ್ವಲ್ಪನೇ ಮಿಕ್ಸರ್ ಜಾರೊಳಗೆ ಹಾಕ್ಕೊಂಡು ಚೆಂದ ನುಣ್ಣಗೆ ರುಬ್ಕೋತೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನೀವು ರುಬ್ಬ್ರಿ. ಅದ್ರ ಜೊತೆ ಈ ನೆನೆ ಇಟ್ಟಿರೋ ಏನು ಮಂಡಕ್ಕಿ ಇತ್ತು ಮಂಡಾಳು, ಅದನ್ನು ಕೂಡ ಉದ್ದಿನ ಬೇಳೆ ಜೊತೆ ನಾನು ಹಾಕ್ಕೊಲಿಗತ್ತೀನಿ. ಅಂದರೆ ಎಲ್ಲ ಒಟ್ಟಿಗೆ ಸೇರಿ ಚೆಂದ ನುಣ್ಣಗೆ ರುಬ್ಕೋಬೇಕು. ಈಗ ಇದು ನೋಡಿ, ಎಲ್ಲವನ್ನು ಹಿಟ್ಟನ್ನು ಈ ಉದ್ದಿನ ಹಿಟ್ಟನ್ನೆಲ್ಲ ರುಬ್ಬಿ ಒಂದು ಸ್ಟೀಲ್ ಪಾತ್ರೆ ಒಳಗೆ ತೆಗೆದೀನಿ. ಈ ನಮ್ಮ ಅಕ್ಕಿ ಕೂಡ ಎಷ್ಟು ಚೆಂದ ಬೆಳ್ಳಗೆ ನೆನೆದಾವೆ. ಯಾಕಂದ್ರೆ ಅಕ್ಕಿ ನಾವು ಚೆಂದ ತೊಳೆದಿದ್ದಕ್ಕೆ ಅದು ಅಷ್ಟು ಬೆಳ್ಳಗೆ ಚೆಂದ ನೆನೆದಾವೆ. ಈ ಅಕ್ಕಿನೂ ಸ್ವಲ್ಪ ನೀರು ಹಾಕ್ಕೊಂಡು ನಾವು ರುಬ್ಕೋಬೇಕು. ಆದರೆ ಇದನ್ನು ಭಾಳ ನುಣ್ಣಗೆ ರುಬ್ಬೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಸಣ್ಣ ರವೆ ಇರ್ತದಲ್ಲ, ಚಿರೋಟೆ ರವೆ ಅಂತೀವಲ್ಲ, ಅಷ್ಟು ಸಣ್ಣ ರವೆ ಇದ್ದರೆ ಇದು ಇಡ್ಲಿನ ಚಲೋ ಆಗ್ತದೆ. ಅದಕ್ಕೆ ನೀವು ಭಾಳ ನುಣ್ಣಗೆ ಪೂರ್ತಿ ಪೇಸ್ಟ್ ಥರ ರುಬ್ಬಕ್ಕೆ ಹೋಗಬೇಡ್ರಿ. ಈಗ ಈ ಅಕ್ಕಿನೂ ರುಬ್ಬಿ ನಾವು ಏನು ಈ ಉದ್ದಿನ ಹಿಟ್ಟು ರುಬ್ಬಿ ಹಾಕಿದ್ದು ಪಾತ್ರೆ ಅದ್ರೊಳಗೆ ಹಾಕ್ಕೋಬೇಕು. ಎಲ್ಲವನ್ನು ರುಬ್ಬಿ ಹಾಕ್ಕೊಂಡಿನಿ. ಅಕ್ಕಿನೂ ಕೂಡ ಕೈಯಿಂದ ಇದನ್ನು ನಾನು ಚೆಂದ ಕಲಿಸ್ಲಿಕತ್ತೀನಿ. ಯಾಕಂದ್ರೆ ಕೈಯಿಂದ ಚಲೋ ಕಲಿಸಿದ್ರೆ ಅದರೊಳಗೆ ಚೆಂದ ಏರಿಯೇಷನ್ ಆಗಿ ನಮ್ಮ ಹಿಟ್ಟು ಚೆಂದ ಉಬ್ಬಿ ಬರ್ತದೆ. ಆದರೆ ಈ ಪಾತ್ರೆ ತುಂಬ ಹಿಟ್ಟಾಗಿಬಿಟ್ಟದ ನಾನು ರುಬ್ಬಿದ್ದು. ಅದಕ್ಕೆ ಇದನ್ನು ನಾನು 2 ಭಾಗ ಮಾಡಿ ಇಟ್ಟೀನಿ. ರಾತ್ರಿಯಿಂದ ಬೆಳಗ್ಗೆವರೆಗೂ ಫರ್ಮೆಂಟೇಷನ್ ಆಗಲಿಕ್ಕೆ ಇಟ್ಟೀನಿ. ಇವಾಗ ಬೆಳಿಗ್ಗೆ 8 ಗಂಟೆ ಆಗಿದೆ ನೋಡಿರಿ. ಈ 8 ಗಂಟೆಗೆ ಇದು ಹಿಟ್ಟು ನೋಡಿರಿ ಎಷ್ಟು ಚೆಂದ ಏರಿಯೇಷನ್ ಆಗಿದೆ. ಫರ್ಮೆಂಟ್ ಭಾಳ ಚೆಂದ ಆಗಿದೆ. ಚಲೋ ಒಳಗೆಲ್ಲ ಹಿಂಗೆ ಏನಂತೀರ ನೀವು, ಸಣ್ಣ ಗುಳ್ಳಿ ಥರ ಉಬ್ಬಿ ಬಂದಿದೆ ಹಿಟ್ಟು. ಇದಕ್ಕೆ ನಮಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೋಬೇಕು ಮತ್ತು ಚಲೋ 1 ಚಮಚ ಎಣ್ಣೆ ಹಾಕ್ಕೋಬೇಕು. ನಿಮಗೆ ಪೂರ್ತಿ ರೆಸ್ಟೋರೆಂಟ್ ಟೈಪ್ ಬೇಕಂದರೆ ಒಂದು ಸ್ವಲ್ಪ ಸೋಡಾ ಹಾಕ್ಬೋದು. ನಾನು ಸೋಡಾ ಹಾಕದೇ ಭಾಳ ಸಾಫ್ಟಾಗಿ ಮಾಡ್ತೀನಿ. ಸೋಡಾ ಹಾಕದೇ ಸಾಫ್ಟಾಗಿ ಆಗ್ತದೆ. ಈ ನನ್ನ ರೆಸಿಪಿ ನಿಮಗೆ ಭಾಳ ಇಷ್ಟ ಆದರೆ
ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇವಾಗ ನಾನು ಎಣ್ಣೆ ಹಚ್ಚಿರೋ ಇಡ್ಲಿ ಪಾತ್ರೆಗೆ ಇದು ಸ್ವಲ್ಪನೇ ಹಿಟ್ಟನ್ನು ಹಾಕೋತೀನಿ. ಇದನ್ನು ನಾವು ಇಡ್ಲಿ ಪಾತ್ರೆ ಒಳಗೆ ಇಟ್ಟು 10ರಿಂದ 12 ನಿಮಿಷ ನಾವು ಉಗಿ ಒಳಗೆ ಬೇಯಿಸ್ಕೋಬೇಕು. ಇವಾಗ 10-12 ನಿಮಿಷ ಆಯಿತು ನೋಡಿರಿ. ನಮ್ಮ ಇಡ್ಲಿ ಎಷ್ಟು ಬೆಳ್ಳಗೆ ಆಗಿದೆ, ಏಕ್ದಮ್ ಸಾಫ್ಟು. ಕೈಯಿಂದ ಹಿಂಗೆ ಮುಟ್ಟಿ ನೋಡಿದರೆ ಹಿಟ್ಟು ಹತ್ತಬಾರ್ದು. ಇದು ಇಡ್ಲಿ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಇಡ್ಲಿನ ನಾವು ತೆಗಿಬೇಕು, ಇಲ್ಲಾಂದ್ರೆ ಇಡ್ಲಿ ಮುರಿಯೋ ಚಾನ್ಸ್ ಇರ್ತದೆ. ನೋಡಿರಿ ಎಷ್ಟು ಬೆಳ್ಳಗಿರೋ ಸೂಪರ್ ಸಾಫ್ಟ್ ನಮ್ಮ ಇಡ್ಲಿ ರೆಡಿಯಾಗಿದೆ. ಇದರಲ್ಲಿ ಸೋಡಾನೂ ಹಾಕಿಲ್ಲ, ಏನೂ ಇಲ್ಲ. ಈಗ ನಾವು ಇದಕ್ಕೊಂದು ಸ್ಪೆಷಲ್ ಚಟ್ನಿ ಮಾಡೋಣ. ಎಣ್ಣೆ ಕಾಯಿಸಿನಿ, ಅದ್ರೊಳಗೆ ಸ್ವಲ್ಪ ಜೀರಿಗೆ, ಕರಿಬೇವು, ನಿಮಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ, ಖಾರ ಬೇಕಾದಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ತಾಳಿಸ್ಕೋಬೇಕು. ಅದಕ್ಕೆ ನಾನು ಒಂದು ದೊಡ್ಡ ಹಿಡಿಯಷ್ಟು ಪುದೀನ ಸೊಪ್ಪು ಹಾಕೀನಿ. ನೀವು ಪುದೀನ ಸೊಪ್ಪು ನಿಮಗೆ ಜಾಸ್ತಿ ಕಮ್ಮಿ ಎಷ್ಟು ಬೇಕಷ್ಟು ಹಾಕ್ಕೊಳ್ರಿ, ಬ್ಯಾಡ ಅಂದರೆ ಸ್ಕಿಪ್ ಮಾಡಿಕೊಡ್ರಿ. ಅದಕ್ಕೆ ಹಿಂಗೆ ಹಾಕಿ ಸ್ವಲ್ಪ ತಾಳಿಸ್ಕೋಬೇಕು. ಅದಕ್ಕೆ ಹಸಿ ಶುಂಠಿ 1 ಇಂಚ್ ಹಾಕೀನಿ. ನೀವು ಬೇಕಾದ್ರೆ ಬೆಳ್ಳುಳ್ಳಿ ಹಾಕ್ಕೊಳ್ರಿ. ಈಗ ಒಂದು 1/4 ಕಪ್ಪಿನಷ್ಟು ಪುಟಾಣಿನ ಮಿಕ್ಸರ್ ಜಾರ್ ಒಳಗೆ ಹಾಕ್ಕೊಂಡಿನಿ. ಅದಕ್ಕೆ ಈ ಹಸಿ ಕೊಬ್ಬರಿನ, ತುರಿದಿರೋ ಹಸಿ ಕೊಬ್ಬರಿ ಒಂದು ಅರ್ಧ ಬಟ್ಲು ಹಾಕ್ಕೊಂಡಿನಿ. ಆಮೇಲೆ ಕೊತ್ತಂಬರಿ ಸೊಪ್ಪು, ತೊಳೆದಿರೋ ಕೊತ್ತಂಬರಿ ಸೊಪ್ಪು, ಆಮೇಲೆ ನಾವು ಈ ತಾಳಿಸಿರೋ ಪುದೀನ ಮತ್ತು ಹಸಿಮೆಣ್ಸಿನ್ಕಾಯಿ, ರುಚಿಗೆ ಎಷ್ಟು ಬೇಕೋ ಅಷ್ಟು, ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋದು. ಆಮೇಲೆ ಸ್ವಲ್ಪ ಲಿಂಬೆಹಣ್ಣಿನ ರಸ ಹಿಂಡಿನಿ. ಕೆಲವ್ರು ಹುಣಸೆ ಹಣ್ಣು ರಸ ಹಾಕಿದ್ರೂ ಬರ್ತದೆ, ನಾನು ಲಿಂಬೆಹಣ್ಣಿನ ರಸ ಹಾಕಿನಿ. ಮುಂಚೆ ನೀರು ಹಾಕ್ಲಾರ್ದೆ ಸ್ವಲ್ಪ ಮಿಕ್ಸರ್ ಒಳಗೆ ಗ್ರೈಂಡ್ ಮಾಡ್ಕೋಬೇಕು. ಈಗ ನೋಡಿರಿ ಎಲ್ಲ ಕೊಬ್ಬರಿ ಪುಟಾಣಿ ಎಲ್ಲ ಚಲೋ ಗ್ರೈಂಡ್ ಆಗ್ಯದ. ಈಗ ಅದಕ್ಕೆ ನಾವು ಒಂದು ಗ್ಲಾಸಿನಷ್ಟು ನೀರು ಹಾಕಬೇಕಾಗ್ತದೆ. ನಿಮಗೆ ಎಷ್ಟು ತೆಳು ಬೇಕೋ ಆ ಕನ್ಸಿಸ್ಟೆನ್ಸಿ ಒಳಗೆ ನೀವು ನೀರನ್ನು ಹೆಚ್ಚು ಕಮ್ಮಿ ಮಾಡ್ಕೊಳ್ರಿ. ನೋಡಿರಿ, ಈ ನಮ್ಮ ಪುದೀನ ಹಾಕಿರೋ ಹಸಿ ಕೊಬ್ಬರಿ ಚಟ್ನಿ ರೆಡಿ. ಇದಕ್ಕೊಂದು ಒಗ್ಗರಣೆ ಮಾಡೋಣ. ಎಣ್ಣೆ ಕಾಯಿಸೋಣ, ಅದ್ರಾಗ ಸಾಸಿವೆ ಮತ್ತು ಜೀರಿಗೆ ಹಾಕೋಣ. ಸ್ವಲ್ಪ ಇದಕ್ಕೆ 1 ಟೀ ಸ್ಪೂನು ಉದ್ದಿನಬೇಳೆ, 1 ಟೀ ಸ್ಪೂನ್ ಕಡಲೆಬೇಳೆ ಹಾಕಬೇಕು. ಇದು ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಕೆಂಪಾಗುವವರೆಗೂ ಎಣ್ಣೆ ಒಳಗೆ ಹುರ್ಕೋಬೇಕು. ಇದಕ್ಕೆ 1-2 ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಹಾಕಿ ಈಗ ಗ್ಯಾಸ್ ಆಫ್ ಮಾಡೀನಿ. ಇದಕ್ಕೆ ಸ್ವಲ್ಪ ನಾವು ಹಿಂಗೆ ಹಾಕೋಣ. ಈ ಒಗ್ಗರಣೆಯಿಂದ ನಮ್ಮ ಚಟ್ನಿಗೆ ಇನ್ನೂ ಹೆಚ್ಚಿನ ಟೇಸ್ಟ್ ಬರ್ತದೆ. ನೋಡಿ, ಈ ನಮ್ಮ ಚಟ್ನಿಗೆ ಈ ಒಗ್ಗರಣೆಯಿಂದನೇ ಹೆಚ್ಚಿಗೆ ಟೇಸ್ಟ್ ಬರೋದು. ನಿಮಗೆ ಸೂಪರ್ ಸಾಫ್ಟ್ ಆಗಿರೋ ಬಿಡದಿ ಸ್ಟೈಲ್ನಲ್ಲಿ ತಟ್ಟೆ ಇಡ್ಲಿ ಇದು ರೆಸಿಪಿ ಬೇಕು ಅಂದರೆ ಅದರ ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡ್ತೀನಿ. ಆ ತಟ್ಟೆ ಇಡ್ಲಿನ ನೀವು ಒಂದು ಸರ್ತಿ ಮಾಡಿ ನೋಡಿ. ಸಾಂಬಾರ್ ರೆಸಿಪಿನೂ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿದ್ದೀನಿ. ಥ್ಯಾಂಕ್ ಯು.